ಭಾವ ಫ್ಯಾಮಿಲಿಗೆ ಜಾಸ್ತಿ ವ್ಯಾಲ್ಯೂ ಕೊಡೋದು, ಫ್ಯಾಮಿಲಿಗೋಸ್ಕರ ಎಲ್ಲನೂ ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದಾರೆ. ಅಂಥ ಮನುಷ್ಯ ಈ ಸಂಬಂಧನ ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ ಅಂದ್ಕೊಂಡಿದ್ದೀರಾ ನೀವು? ಇಷ್ಟೇನ ನೀವು ನಿಮ್ಮ ಅಣ್ಣನ ಅರ್ಥ ಮಾಡ್ಕೊಂಡಿರೋದು? ಅಪೇಕ್ಷಾ, ಓಕೆ, ಹಾಗಿದ್ರೂ ಆಗಿರ್ಬೋದು. ಯಾವತ್ತಿದ್ರೂ ಮಿಂಚುನ ನಾವು ಕಳಿಸ್ಕೊಡ್ಲೇಬೇಕು. ಅದು ನಮ್ಮ ಮಗು ಅಂತ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ನೋಡಿ, ಯಾರಿಗೇನು ತಲುಪಬೇಕು ಅದು ಅವ್ರಿಗೆ ಸಿಗಬೇಕಲ್ವಾ? ಇನ್ನೊಬ್ಬರು ಆಸ್ತಿ ಮೇಲೆ ನಾವು ಕಣ್ಣು ಹಾಕೋದಕ್ಕೆ ಆಗೋದಿಲ್ಲ ಅಪೇಕ್ಷಾ. ಯಾರು ಏನೇ ಹೇಳಿದ್ರೂ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ. ಇದು ಪ್ರಾಬ್ಲಮ್ ಆಗೇ ಇರುತ್ತೆ. ಯಾರು ಏನೇ ಹೇಳಿದ್ರೂ ಇದು ಹೀಗೆ ಆಗೋದು. ಪಪ್ಪ, ತುಂಬಾ ದಿನ ಆಯ್ತು, ಒಂದು ಕತೆ ಹೇಳ್ತೀರಾ? ಹ್ಞೂ ಪಪ್ಪ, ನನಗೂ ಒಂದು ಕತೆ ಕೇಳಬೇಕು ಅಂತ ಆಸೆ ಆಗ್ತಿದೆ. ಸರಿ, ಯಾವ ಕತೆ ಹೇಳಿ? ರಾಮಾಯಣ, ಸೀತೆ ಕತೆ. ಸರಿ. ಒಂದೂರಲ್ಲಿ ಒಬ್ಬ ಜನಕ ಮಹಾರಾಜ ಅಂತ ರಾಜ ಇದ್ದ. ಅದೇ ರಾಮನ ಮಾವ ತಾನೆ? ನಾನು ಕಾರ್ಟೂನಲ್ಲಿ ನೋಡಿದ್ದೆ. ಕರೆಕ್ಟ್, ರಾಮನ ಮಾವ. ಅವನು ಒಂದು ಸತಿ ಯಾಗ ಮಾಡಬೇಕು ಅಂತ ಭೂಮಿಲಿ ಉಳ್ತಾ ಇದ್ದ. ಆ ಮಣ್ಣಲ್ಲಿ ಅವನಿಗೆ ಒಂದು ಮಗು ಸಿಕ್ತು. ನಿಜನಾ ಪಪ್ಪ? ಹೌದಾ? ಮತ್ತೆ ಆ ಮಗುಗೆ ಅಪ್ಪ ಅಮ್ಮ ಇರ್ಲಿಲ್ವಾ ಪಪ್ಪ? ಅದು ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ಅವನು ಒಂದು ಕ್ಷಣನೂ ಯೋಚನೆ ಮಾಡದೆ ಆ ಮಗು ಯಾರ್ದು ಅಂತಾನೆ ಕೇಳದೆ ಈ ಮಗು ನಂದೆ ಅಂತ ಹೇಳ್ಬಿಟ್ಟ. ಆ ಮಗುಗೆ ಅವನು ಸೀತೆ ಅಂತ ಹೆಸರಿಟ್ಟ. ಆಮೇಲೆ ಅವನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಆ ಮಗುನ ನೋಡಿಕೊಂಡು ಬೆಳೆಸ್ದ. ಹಾಗಾಗಿ ಎಲ್ಲೋ ಸಿಕ್ಕ ಸೀತೆ ಕಡೆಗೆ ಅವನ ಮಗಳೇ ಆಗ್ಬಿಟ್ಲು. ಸ್ವಂತ ಮಗಳ ತರನ ಪಪ್ಪ? ಇಲ್ಲ ಪುಟ್ಟ, ಇಲ್ವಾ? ಸ್ವಂತ ಮಗಳಿಗಿಂತ ಜಾಸ್ತಿ. ಆ ಪುಟ್ಟ ಮಗು ಅವನಿಗೆ ಪ್ರಾಣನೇ ಆಗ್ಬಿಡ್ತು. ಯಾಕೆ ಪಪ್ಪ? ಯಾಕೆ ಅಂದ್ರೆ ಕೇವಲ ಹೊಟ್ಟೆಲಿ ಹುಟ್ಟಿದ್ರೆ ಮಾತ್ರ ಮಗಳಾಗಲ್ಲಪ್ಪ. ಮನಸ್ಸನ್ನು ಹಂಚಿಕೊಂಡ್ರೆ ಸಾಕು ಮಗಳಾಗ್ತಾರೆ. ಹಾಗೆ ಆಮೇಲೆ ಒಂದ್ಸತಿ ಏನಾಯ್ತು ಅಂದ್ರೆ, ಈ ಅರಮನೆಯಲ್ಲಿ ಒಂದು ಧನಸ್ಸಿತ್ತು, ಶಿವಧನಸ್ಸು. ಅದರ ಹೆಸರು ಪಿನಾಕ ಅಂತ. ಅದೇ ರಾಮ ಎತ್ತಿದಲ್ವಾ ಪಪ್ಪ? ಅದನ್ನ ಎಂತೆಂಥ ಅತಿರಥ ಮಹಾರಥರಲ್ಲಿ ಅಲ್ಲಾಡ್ಸಕ್ಕೆ ಆಗ್ತಾ ಇರ್ಲಿಲ್ವಂತೆ. ಆದರೆ ಈ ಚಿಕ್ಕ ವಯಸ್ಸಿನ ಪುಟ್ಟ ಸೀತೆ ಪೊರ್ಕೆ ಎತ್ತಿರೋ ಥರ ಪಕ್ಕದಲ್ಲಿ ಇಟ್ಬಿಟ್ಲು. ಹೌದಾ ಪಪ್ಪ? ಸೀತೆನ್ಗೆ ಅಷ್ಟೊಂದು ಪವರ್ ಇತ್ತಾ? ಹೌದು, ಅವಳು ಸೀತೆ ಅಲ್ವಾ, ಅದಕ್ಕೆ ಅವಳ ಹತ್ರ ತುಂಬ ಶಕ್ತಿ ಇತ್ತು. ಆಗ ಅವನು ಗೊತ್ತಾಯ್ತು ನನ್ನ ಮಗಳು ಸ್ಪೆಷಲ್ ಅಂತ. ಅದಕ್ಕೆ ಖುಷಿ ಆಯ್ತು ಅವಳಿಗೆ? ಇಲ್ಲ, ಸೀತೆ ಸ್ಪೆಷಲ್ ಅಂತ ಅನಿಸಿದ್ದು ಧನಸ್ಸೆತ್ತಿದ್ದಕ್ಕಲ್ಲ, ಆ ಧನಸ್ಸನ್ನು ಎತ್ತಿದ್ದು ತನ್ನ ಮಗಳು ಅಂತ. ಅದಕ್ಕೋಸ್ಕರ ಅವನು ಖುಷಿ ಪಟ್ಟ, ಹೆಮ್ಮೆ ಪಟ್ಟ. ಹಾಗಾದ್ರೆ ನಾನು ನಿಮಗೆ ಸ್ಪೆಷಲ್ ಅಲ್ವಾ? ಇಲ್ಲ. ಇಲ್ವಾ? ತುಂಬಾನೇ ಸ್ಪೆಷಲ್ ಪುಟ್ಟಿ. ನಾನು ಸೀತಾ ತರನೇ ಅಲ್ವಾ ಪಪ್ಪ? ಇಲ್ಲ ಪುಟ್ಟ. ಯಾಕೆಂದ್ರೆ ಸೀತೆಗೆ ಬರೀ ಜನಕ ಮಹಾರಾಜ ಮಾತ್ರ ಇದ್ದ, ಆದ್ರೆ ನಿನಗೆ ಪಪ್ಪ, ಮಮ್ಮಿ, ತಮ್ಮ, ಅಜ್ಜ, ಅಜ್ಜಿ, ಅತ್ತೆ, ಮಾವ ಎಲ್ಲರೂ ಇದ್ದಾರಲ್ಲ. ಹಾಗಾಗಿ ನೀನು ಬಹಳ ಸ್ಪೆಷಲ್. ಸೀತೆ ಸಿಕ್ಕ ಮೇಲೆ ಅಂತೆ ಜನಕ ಮಹಾರಾಜನಿಗೆ ಸುಖ ಸಮೃದ್ಧಿ ಎಲ್ಲ ಲಭಿಸಿದ್ದು. ಹಾಗೆ ನೀನು ಪುಟ್ಟಿ, ನೀನು ನನ್ನ ಲೈಫಿಗೆ ಬಂದಮೇಲೆ ನನ್ನ ಲೈಫ್ ಚೇಂಜ್ ಆಗಿತ್ತು. ಕಾಮನ್ ಬಿಲ್ಲು ಥರ ಬಣ್ಣ ಬಣ್ಣ ಆಗಿದ್ದು. ಅದಕ್ಕೆ ನೀನು ಬಹಳ ಸ್ಪೆಷಲ್ಲು. ನೀನು ಸ್ಪೆಷಲೇ ಕಣ. ಹೇಳಿದ್ನಲ್ಲ, ನೀವಿಬ್ಬರು ನನ್ನ ಲೈಫಿಗೆ ಬಂದಮೇಲೆ ನನ್ನ ಲೈಫ್ ಒಂದು ಟ್ರ್ಯಾಕಿಗೆ ಬಂದಿತ್ತು, ನನ್ನ ಲೈಫೇ ಬದಲಾಗಿತ್ತು. ಹಾಗಾಗಿ ನೀವಿಬ್ಬರು ಸ್ಪೆಷಲ್. ಓಕೆನಾ? ಸರಿ, ಈ ಕತೆ ಮುಂದುವರ್ಸೋಣ. ಆನಂದ ಹೇಳು. ಗೆಳೆಯ, ಕೋರ್ಟ್ ಕಡೆಯಿಂದ ಆರ್ಡರ್ ಬಂತು ಕಣೋ. ನಾಳೆ ಬೆಳಗ್ಗೆ DNA ಟೆಸ್ಟ್ ಮಾಡ್ಬೋದಂತೆ. ಎಲ್ಲಿಗೆ ಹೋಗಬೇಕು? ಆ್ಯಕ್ಚುಲಿ ಲ್ಯಾಬ್ಗೆ ಹೋಗಬೇಕು.
ಸೆಕ್ಯೂರಿಟಿ ರೀಸನ್ ಇರೋದ್ರಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡೋದಕ್ಕೆ ಮನೆಗೆ ಬರ್ತಾರಂತೆ. ಹಲೋ ಗೆಳೆಯ, ಯಾಕೋ ಸುಮ್ಮನಾಗ್ಬಿಟ್ಟೆ? ಹಲೋ. ಏನಿಲ್ಲ, ಕೆಲವು ವಿಷಯಗಳು ಗೊತ್ತಾಗೋದಕ್ಕೆ ರಿಪೋರ್ಟ್ ಬೇಕಾಗುತ್ತೆ. ಇನ್ನು ಕೆಲವು ವಿಷಯಗಳಿಗೆ ಮನಸ್ಸು ಮುಂಚೆನೇ ಸೂಚನೆ ಕೊಟ್ಬಿಡುತ್ತೆ. ನನಗೆ ಮಿಂಚು ವಿಷಯದಲ್ಲಿ ಹಾಗೆ ಆಗ್ತಾ ಇದೆ. ರಿಪೋರ್ಟ್ ಏನು ಬೇಕಾದರೂ ಬರಲಿ, ನನಗೆ ಉತ್ತರ ಇವತ್ತೇ ಸಿಕ್ಕಿದೆ. ಸರಿ, ನಾಳೆ ಸಿಗೋಣ. ಸರಿ ಗೆಳೆಯ, ಗುಡ್ ನೈಟ್. ಹೌದು ಕಿರಣ್, 6th ಕ್ರಾಸಲ್ಲಿ ನಿಮ್ಗೊಂದು ದೊಡ್ಡ ಬಂಗ್ಲೆ ಕಾಣುತ್ತಲ್ಲ, ಅದೇನೆ. ಬನ್ನಿ ಗೆಳೆಯ, ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋರು ಇನ್ನೇನು ಬಂದುಬಿಡ್ತಾರೆ. ಅವರಿಬ್ಬರಿಗೂ ಹೇಳಿದ್ಯಾ? ಮಾಡಿದ್ದೀನಿ ಗೆಳೆಯ, ಇನ್ನೇನು ಬರ್ತಾರೆ ಅವ್ರು. ಅಲ್ಲ, ನಾಳೆ ದಿನ ನಾವು ಈ ರೀತಿ ಮಾಡ್ತಿದ್ದೀವಿ ಅಂತ ಹೊರಗ್ನವ್ರು ಗೊತ್ತಾದರೆ ನಿಮ್ಮ ಹೆಸರು ರೆಪ್ಯುಟೇಷನ್ ತೊಂದರೆ ಆಗಲ್ವಾ? ಗೊತ್ತು ಭೂಮಿಕಾ, ನೀವೇನು ಹೇಳ್ತಾ ಇದ್ದೀರಂತ. ಇದೆಲ್ಲ ಬುದ್ಧಿಗೆ ಅರ್ಥ ಆಗುತ್ತೆ. ಮನಸ್ಸು ಮಾತು ಕೇಳಬೇಕಲ್ಲ. ಈ ಟೆಸ್ಟ್ ಮಾಡಿಸ್ತಾ ಇರೋದು ಮಿಂಚು ನನ್ನ ಮಗಳ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಅವ್ರು ಹೇಳ್ಕೊಂಬಂದಿರೋ ಕತೆ ನಿಜಾನ ಸುಳ್ಳು ಅಂತ ನನಗೆ ಗೊತ್ತಾಗಬೇಕು. ನಿಜವಾಗ್ಲೂ ಮಿಂಚು ಅವ್ರ ಮಗಳೇ ಆಗಿದ್ರೆ ಅವ್ರ ಜೊತೆ ಹೋಗೋ ಹಕ್ಕು ಅವಳಿಗಿದೆ. ಆದರೆ ಅವ್ರು ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಮಿಂಚುನ ಯಾರು ಏನು ಮಾಡೋಕ್ಕಾಗಲ್ಲ. ಎಲ್ಲ ಇಲ್ಲಿಗೆ ಮುಗಿದೋಗ್ಬೇಕು. ಪ್ರತಿದಿನ ಬಂದು ಯಾರೋ ಬಾಗಿಲು ತಡೆದಾಗಲೂ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋ ಭಯ ಮಿಂಚುಗಿರಬಾರ್ದು. ಇವತ್ತೇ ಎಲ್ಲ ಮುಗಿದೋಗ್ಲಿ. ಹಾಯ್ ಸರ್. ಹಾಯ್ ಕಿರಣ್, ಬನ್ನಿ ಕೂತ್ಕೊಳ್ಳಿ. ಗೆಳೆಯ ಇವರೇ, ಕೂತ್ಕೊಳ್ಳಿ ಪ್ಲೀಸ್. ಸರ್, ಏನು ಗೊತ್ತಾ, DNA ಟೆಸ್ಟ್ಗೆ ಸ್ಯಾಂಪಲ್ ತಗೊಳ್ಳೋಕ್ಕೆ ಇದೇ ಫಸ್ಟ್ ಟೈಮ್ ನಾವೊಬ್ಬರು ಮನೆಗೆ ಅಂತ ಬಂದಿರೋದು. ಸಿಚುವೇಶನ್ ನಿಮಗೆ ಗೊತ್ತಲ್ಲ ಕಿರಣ್? ನಮಗೂ ಅರ್ಥ ಆಗುತ್ತೆ ಸರ್. ಶೈಲೇಶ್ ಸರ್ ಫೋನ್ ಮಾಡಿ ಎಲ್ಲ ಹೇಳಿದ್ದಾರೆ. ಶ್ವೇತಾ, ಸ್ಯಾಂಪಲ್ಸ್ ತಗೊಳ್ಳೋಣ? ಹಾಂ ಸರ್.